ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಎನ್ ಬಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇವತ್ತು ನಾವು KR ಪುರದಲ್ಲಿದ್ದೀವಿ. KR ಪುರದಲ್ಲಿ ಕೊಡಿಗೆಹಳ್ಳಿ ಮೇನ್ ರೋಡು ಅಯ್ಯಪ್ಪ ನಗರಲ್ಲಿದ್ದೀವಿ. ಸೊ ಈ ಜಾಗಕ್ಕೆ ಮುಂಚೆನೂ ಬಂದಿದ್ವಿ ಎಷ್ಟೊಂದು ವೀಡಿಯೋ ಮಾಡೋದಕ್ಕೆ. ಸೊ ಇಲ್ಲಿ ನ್ಯೂ ನಾಯ್ಡು ಹೋಟೆಲ್ ಅಂತ ಒಂದು ವೀಡಿಯೋ ಮಾಡಿದ್ವಿ ಒಂದು 3 ವರ್ಷದ ಹಿಂದೆ. ಸೊ ಅಲ್ಲೇ ಇದೆ ಕಾಣಿಸ್ತಾ. ಸೊ ಅದು ಪಕ್ಕದಲ್ಲೇ ಅವ್ರದ್ದೇ ಅದು ನಾಟಿ ಸ್ಟೈಲು ಪ್ಯೂರು. ಈ ಕಡೆ ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ನ ಮಾಡಿದ್ದಾರೆ ಅವರೇನೆ, ನ್ಯೂ ನಾಯ್ಡು ಡಿಲೆಕ್ಸ್ ಅಂತ. ಸೊ ಪ್ಯೂರು ಆಂಧ್ರ ಸ್ಟೈಲು ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ ಇದು. ಸೊ ಅದಕ್ಕೋಸ್ಕರ ಟೇಸ್ಟ್ ಮಾಡೋಣ ಅಂತ ಬಂದಿದ್ವಿ. ತುಂಬ ದಿವಸ ಆಗಿತ್ತು ಈ ಏರಿಯಾಗೆ ಬಂದು. ಯಾಕೆ ಟ್ರೈ ಮಾಡಬಾರ್ದು, ಅದು ಕೂಡ ಫುಲ್ ಮೀಲ್ ಸಿಗುತ್ತೆ. ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ ಆಗಿದ ತಕ್ಷಣ ಆ ವೆಜ್ ಊಟ ಏನಿದೆಯಲ್ಲ ಅನ್ಲಿಮಿಟೆಡು ಅದು ಇರುತ್ತೆ. ಅದನ್ನು ಮೇಯ್ನಾಗಿ ಟ್ರೈ ಮಾಡೋಣ ಅಂತ ಬಂದಿರೋದು. ಅದ್ರ ಜೊತೆಗೆ ಇನ್ನೇನೇನು ಸಿಗುತ್ತೆ ಆಂಧ್ರ ಸ್ಟೈಲು ಅಥೆಂಟಿಕ್ ಡಿಶಸ್ಸು ನೋಡೋಣ. ಅದರಲ್ಲಿ ಒಂದಷ್ಟನ್ನು ಸೆಲೆಕ್ಟ್ ಮಾಡಿಬಿಟ್ಟು ಟೇಸ್ಟ್ ಮಾಡ್ತೀವಿ. ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಅದನ್ನು ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬರ್ಬೋದು. ಇದೊಂದು ಒಳ್ಳೆ ಜಾಗ. ಏನಕ್ಕೆ ಅಂದರೆ ಪಾರ್ಕಿಂಗ್ಗೆ ಮೇಯ್ನು. ಇಲ್ಲೆಲ್ಲ ಪಾರ್ಕಿಂಗ್ ತಲೆನೋವು. ಬಟ್ ಇಲ್ಲಿ ಏನಂದರೆ ಅದೊಂಥರ ಕಾಂಪ್ಲೆಕ್ಸ್ ಥರ ಇದು. ಕಾರು ಗಾಡಿಗಳು ನಿಲ್ಸ್ಕೊಳಕ್ಕೆ ಬೇಜಾನ್ ವಿಶಾಲವಾದ ಜಾಗ ಇದೆ. ಸೊ ಅದಕ್ಕೇನು ತಲೆ ಕೆಡಿಸ್ಕೊಳಂಗಿಲ್ಲ. ಸೊ ಹೋಗೋಣ. ಆಮೇಲೆ ಇವರು ಕ್ಯಾಟ್ರಿಂಗ್ ಸರ್ವಿಸ್ ಎಲ್ಲ ಮಾಡ್ತಾರಂತೆ, ಇಂಡೋರ್ ಔಟ್ಡೋರ್ ಕ್ಯಾಟ್ರಿಂಗ್ಸು. ಪಾರ್ಟಿ ಹಾಲ್ ಕೂಡ ಇದೆ ಹಿಂದೆ. ಸೊ ಒಂಥರ ದೊಡ್ಡದಾಗಿ ಫುಲ್ ಫ್ಲೆಶ್ಡಾಗೆ ಮಾಡಿದ್ದಾರೆ. ಸೊ ಹೋಗೋಣ ಬನ್ನಿ. ಎಲೆ ಹಾಸಿದ್ದಾರೆ, ಡಿಶಸ್ ಬರಬೇಕು. ಅದಕ್ಕೆ ಮುಂಚೆ ಸೂಪ್ ತರಿಸಿದ್ದೀವಿ. ಮಟನ್ ಸೂಪ್, ಮಟನ್ ಕಾಲ್ ಸೂಪಲ್ಲ, ಇದು ಮಟನ್ ಸೂಪ್. ಒಂದು ಚಿಕ್ಕ ಮಟನ್ ಪೀಸ್ ಇರುತ್ತೆ, ರೆಡ್ ಕಲರ್ ಸೂಪ್. ಶಿಯರ್ಸ್. ಖಾರವಾಗಿ ಇದು ಕೆಂಪು ಖಾರದ ಪುಡಿಯ ಖಾರ. ಆಮೇಲೆ ಮಟನ್ ಫ್ಲೇವರ್ ಇಂಟೆನ್ಸ್ ಬರುತ್ತೆ. ಸೇಮ್ ಮಟನ್ ಸಾರು ಇದ್ದಂಗೆ ಇರುತ್ತೆ, ಬಟ್ ಮಟನ್ ಸಾರಿಗಿಂತ ಸ್ವಲ್ಪ ಮಸಾಲೆ ಕಮ್ಮಿ ಇರುತ್ತೆ. ಸೊ ಇದು ಕುಡಿಬೇಕಲ್ಲ, ಅದಕ್ಕೋಸ್ಕರ ಆ ಘಾಟು, ಖಾರ, ಉಪ್ಪು, ಹುಳಿ ಎಲ್ಲ ಲೈಟಾಗಿ ಕಮ್ಮಿ ಇರುತ್ತೆ. ಸೇಮ್ ಸೂಪ್ ಥರ ಆರಾಮಾಗಿ ಕುಡಿಬಿಡ್ಬೋದು. ಚೆನ್ನಾಗಿದೆ. ಸೊ ಬಂದಾಗ ನೀವೇನೋ ಸೂಪ್ ಟ್ರೈ ಮಾಡ್ತಾರೆ ಇದನ್ನು ಮಿಸ್ ಮಾಡಿದ್ರೆ ಟ್ರೈ ಮಾಡಿ, ಇಷ್ಟ ಆಗುತ್ತೆ. ಒಂದು ಡಿಫ್ರೆಂಟ್ ಆದ ಸೂಪ್. ನಮ್ಮ ನಾಟಿ ಸ್ಟೈಲ್ ಕಂಪೇರ್ ಮಾಡಿದ್ರೆ ಇದು ಡಿಫ್ರೆಂಟ್ ಆಗಿರುತ್ತೆ. ಸೊ ನಮ್ಮ ಆರ್ಡ್ರೆಲ್ಲ ಬಂದಿದೆ. ಟೇಬಲ್ ಆಲ್ಮೋಸ್ಟ್ ಫುಲ್ ಆಗಿಬಿಟ್ಟಿದೆ. ಮೈನಾಗಿ ಬಂದಿದ್ದು ಅಥೆಂಟಿಕ್ ಆಂಧ್ರ ಸ್ಟೈಲ್ ಊಟ ಮಾಡೋಣ ಅಂತ. ಅದು ಕೂಡ ವೆಜ್ ಊಟ, ಫುಲ್ ಮೀಲ್ಸ್ ಅದು ಇಲ್ಲಿ ಸಿಗುತ್ತೆ. ಸೊ ಅದು ನೀಟಾಗಿ ಎಲೆ ಮೇಲೆ ನೀಟಾಗಿ ಅರೇಂಜ್ ಮಾಡಿದ್ದಾರೆ. ಸೊ ಇದರಲ್ಲಿ ಏನೇನು ಬರುತ್ತೆ ಈ ಫುಲ್ ಮೀಲ್ಸಲ್ಲಿ ಅಂತ ಆಮೇಲೆ ಹೇಳ್ತೀನಿ. ಅದು ಬಿಟ್ಟು ಸಪ್ರೇಟಾಗಿ ಇಲ್ಲಿ ಬೇಜಾನ್ ಡಿಶಸ್ ಸಿಗುತ್ತೆ. ಅದರಲ್ಲೂ ಒಂದಷ್ಟು ತರಿಸಿದ್ದೀವಿ. ಏನೇನು ಅಂದರೆ ಮೊದಲನೇದು, ಸೊ ಆಂಧ್ರ ರೆಸ್ಟೋರೆಂಟ್ ಆದಮೇಲೆ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಇರಲೇಬೇಕು. ಸೊ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಇಲ್ಲಿದೆ. ಆಮೇಲೆ ಕಾಕಿನಾಡ ಚಿಕನ್ ಸಿಗುತ್ತೆ. ಸೊ ಕಾಕಿನಾಡ ಚಿಕನ್ ಫ್ರೈನ ತರಿಸಿದ್ದೀವಿ. ಆಮೇಲೆ ಮಟನ್ ಫ್ರೈನ ತರಿಸಿದ್ದೀವಿ. ಸೊ ಮಟನ್ನು ಆಂಧ್ರ ಸ್ಟೈಲ್ ಮಟನ್ ಫ್ರೈ ಇದೆ. ಆಮೇಲೆ ಇನ್ನೊಂದು ಚಿಕನಲ್ಲಿ ಗುಂಟೂರು ಚಿಕನ್, ಸೊ ಇದು ಇರಲೇಬೇಕು. ಸೊ ಗುಂಟೂರು ಚಿಕನ್ ಕೂಡ ತರಿಸಿದ್ದೀವಿ. ಆಮೇಲೆ ಇಲ್ಲಿ ಫಿಶ್ ಐಟಮ್ಸ್ ಕೂಡ ಸಿಗುತ್ತೆ. ಆ ಫಿಶಲ್ಲಿ ಒಂದು ಅಂಜಲ್ ತವಾ ಫ್ರೈನ ತರಿಸಿದ್ದೀವಿ. ಆಮೇಲೆ ಫಿಶ್ ಟಿಕ್ಕಾ, ಸೊ ಫಿಶ್ ಟಿಕ್ಕಾ ಸಿಗುತ್ತೆ. ತಂದೂರು ಐಟಮ್ಸ್ ಸಿಗುತ್ತೆ. ಅದರಲ್ಲಿ ಫಿಶ್ ಟಿಕ್ಕಾ, ಚಿಕನ್ ತಂದೂರು ಅವೆಲ್ಲನೂ ಸಿಗುತ್ತೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು. ಆಮೇಲೆ ಮೇಯ್ನಾಗಿ ಬಿರಿಯಾನಿಗಳು. ಸೊ ತುಂಬ ವೆರೈಟೀಸ್ ಬಿರಿಯಾನಿ ಸಿಗುತ್ತೆ. ಅದರಲ್ಲಿ ನಾವು ಇವಾಗ ತರಿಸಿರೋದು ಬಂದು ಹೈದ್ರಾಬಾದಿ ಚಿಕನ್ ದಮ್ ಬಿರಿಯಾನಿನ ತರಿಸಿದ್ದೀವಿ. ಆಮೇಲೆ ನೆಲ್ಲೂರು ಮಟನ್ ಬಿರಿಯಾನಿನ ತರಿಸಿದ್ದೀವಿ. ಸೊ ನೆಲ್ಲೂರು ಮಟನ್ ಬಿರಿಯಾನಿ, ಆಮೇಲೆ ನೆಲ್ಲೂರು ಚಿಕನ್ ಬಿರಿಯಾನಿ ಸಿಗುತ್ತೆ. ಆಮೇಲೆ ಇಲ್ಲಿ ನಾಟಿ ಸ್ಟೈಲು ಚಿಕನ್ ಬಿರಿಯಾನಿ ಕೂಡ ಸಿಗುತ್ತೆ. ನಾಟಿ ಸ್ಟೈಲ್ ಕೂಡ ಸಿಗುತ್ತೆ ನಮ್ಮದು ಇಲ್ಲಿ ದೊನೆ ಬಿರಿಯಾನಿ ಸ್ಟೈಲು. ಸೊ ನಾವು ಅಥೆಂಟಿಕ್ ಆಗಿರಲಿ ಅಂತ ಇದನ್ನು ಮಾತ್ರ ತರಿಸಿದ್ದೀವಿ. ಈಗ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಈಗ ಎಲೆನಲ್ಲಿ ಮೀಲ್ಸಲ್ಲಿ ಏನೇನು ಬರುತ್ತೆ ಅಂತ ಒಂದೊಂದೇ ತೋರಿಸ್ತೀನಿ. ಮೊದಲನೇದು ಅನ್ನ. ಒಂದು ಎಷ್ಟು ಬೇಕಾದ್ರೂ ನೀವು ತಿನ್ಬೋದು, ಯಾಕಂದರೆ ಇದು ಫುಲ್ ಮೀಲ್ಸು. ಹಪ್ಪಳ ಇರುತ್ತೆ, ಮಜ್ಜಿಗೆ, ಮೊಸರು, ಒಂದು ಸ್ವೀಟ್ ಇರುತ್ತೆ, ಚಟ್ನಿ. ಇದು ಕೂಡ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ನು. ಮೊಸರು ಸಾರು ಅಥವಾ ಮಜ್ಜಿಗೆ ಹುಳಿ. ಆಮೇಲೆ ರಸಮ್ ಇರುತ್ತೆ. ಆಮೇಲೆ ಇದು ಸಾರು. ಆಮೇಲೆ ಫ್ರೈಡ್ ಮೆಣಸಿನ್ಕಾಯಿ ಮಧ್ಯ ಕಚ್ಕೊಂಡು ತಿನ್ನೋಕ್ಕೆ. ಆಮೇಲೆ ಒಂದು ಪಲ್ಯ ಇರುತ್ತೆ. ಆಮೇಲೆ ಪಪ್ಪು, ದಾಲ್. ಆಮೇಲೆ ಸೈಡಲ್ಲಿ ಗೋಂಗೂರ ಚಟ್ನಿ, ಗನ್ ಪೌಡರ್, ಮಾಮೂಲಿ ಉಪ್ಪಿನಕಾಯಿ, ಆಮೇಲೆ ತುಪ್ಪ. ಇದಿಷ್ಟು ಮೀಲಲ್ಲಿ ಬರೋದು, ವೆಜ್ ಮೀಲಲ್ಲಿ. ಇದು ಫುಲ್ ಮೀಲು, ನೀವು ಮತ್ತೆ ಬಡಿಸ್ಕೊಂಡು ತಿನ್ಬೋದು. ಸೊ ಶುರು ಮಾಡೋಣ ಮೀಲ್ಸ್ನ. ಫಸ್ಟು ಗನ್ ಪೌಡ್ರಲ್ಲಿ ತಿನ್ನಬೇಕು. ಸ್ವಲ್ಪ ಅನ್ನನ ಸೈಡಲ್ಲಿ ಎಳ್ಕೊಂಡು ಅದಕ್ಕೆ ಒಂದು ಸ್ಪೂನು ಗನ್ ಪೌಡ್ರನ್ನ ಹಾಕ್ಕೊಂಡು ಅದರ ಮೇಲೆ ಈ ಸೂಪರಾಗಿರೋ ತುಪ್ಪ, ಕಂಟೈನರ್ ಕೊಟ್ಟಿರೋ ತುಪ್ಪನ
ಹಾಕ್ಕೊಂಡು ತುಪ್ಪನೇ ಒಳ್ಳೆ ಸಾರು ಹಾಕ್ಕೊಂಡಂಗೆ ಹಾಕೊಂಬಿಟ್ಟಿದ್ದೀನಿ. ಹಂಗೆ ಹಾಕೊಬೇಕು, ಹಂಗೆ ತಿನ್ನಬೇಕು. ನೋಡಿ ಚೆನ್ನಾಗಿ ಮಿತ್ಕೊಂಡು ಸ್ಟ್ರಾಂಗಾಗಿ ಕಲಿಸ್ಕೊಂಡು ಘಮ 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 ಅಂತಿದೆ ಪುಡಿ. ಅದ್ಭುತ. ಫುಲ್ ಸ್ಟ್ರಾಂಗ್ ಆಗಿದೆ, ಅದ್ಭುತವಾಗಿದೆ. ಮಿಸ್ ಮಾಡಿದ ಗನ್ ಪೌಡ್ರಲ್ಲಿ ಒಂದು ಅರ್ಧ ರೈಸ್ ತಿನ್ಕೊಂಬಿಡಿ, ತುಪ್ಪನ ಹಾಕ್ಕೊಂಡು. ತುಪ್ಪದ ಕ್ವಾಲಿಟಿ ಅಲ್ಟಿಮೇಟು, ಮುರುಳಾದ ತುಪ್ಪ. ಆ ಟೇಸ್ಟೇ ಅದ್ಭುತವಾಗಿತ್ತು. ಇದು ಖಾರ ಇದೆ, ನಾನು ತುಪ್ಪ ಜಾಸ್ತಿ ಹಾಕಿರೋದ್ರಿಂದ ಖಾರ ಕಮ್ಮಿ ಆಯಿತು. ಅದು ಸೂಪರ್, ಮಸ್ಟ್ ಟ್ರೈ. ಅದಾದಮೇಲೆ ನೆಕ್ಸ್ಟ್ ತಿನ್ನಬೇಕಾಗಿರೋದು ಬಂದು ಪಪ್ಪು ಜೊತೆ ತಿನ್ನಬೇಕು. ಗಟ್ಟಿಯಾದ ಪಪ್ಪು. ಫುಲ್ ಗಟ್ಟಿಯಾಗಿದೆ, ಸ್ಮೂತಾಗಿದೆ. ಸ್ಮೂತಾಗಿ ಹೋಗ್ಬಿಡ್ತು ಆ ಜೀರಿಗೆ ಫ್ಲೇವರು, ಆ ಒಗ್ಗರಣೆ. ಅದ್ಭುತ. ಲೈಟಾಗಿ ಈರುಳ್ಳಿ ಸ್ಮೆಲ್ಲು, ಲೈಟಾಗಿ ಈರುಳ್ಳಿ ಫ್ಲೇವರು ಅದ್ಭುತವಾಗಿದೆ. ಜಾಸ್ತಿ ಖಾರ ಇಲ್ಲ, ಇದು ಲೈಟಾಗಿ ಟ್ಯಾಂಗಿನೆಸ್ಸು. ತಿಂತಾನೇ ಇರೋಣ ಅನಿಸುತ್ತೆ. ಅದಂಗೆ ಅರ್ಧ ಗನ್ ಪೌಡರ್ ತಿನ್ಕೊಂಡು ಇನ್ನರ್ಧ ಪಪ್ಪುಲ ತಿನ್ಬಿಟ್ಟು ಆಮೇಲೆ ಸಾರು, ರಸಮ್ಮು, ಮೊಸರು, ಹುಳಿ ಅದರಲ್ಲಿ ತಿನ್ಕೊಂಡು ಹೋಗಬೇಕು. ಆ ಚಟ್ನಿ ಇದೆಯಲ್ಲ, ಆ ಚಟ್ನಿ ಜೊತೆಗೂ ಚೆನ್ನಾಗಿರುತ್ತೆ ಮಿತ್ಕೊಂಡು ತಿನ್ನೋದಕ್ಕೆ. ಆಮೇಲೆ ಗೋಂಗೂರ ಚಟ್ನಿ, ಅದು ಬೆಸ್ಟ್ ಕಾಂಬಿನೇಷನ್ ರೈಸ್ಗೆ. ತುಂಬ ಆಪ್ಷನ್ ಇದೆ. ಮೇಯ್ನಾಗೆ ಒಂದು ಆಂಧ್ರ ಸ್ಟೈಲು ಇದು ಮೀಲಲ್ಲಿ ಹೈಲೈಟ್ ಆಗೋದು ಬಂದು ಚೆನ್ನಾಗಿರ್ಬೇಕಾಗಿರೋದು ಬಂದು ಪಪ್ಪು ಮತ್ತು ಗನ್ ಪೌಡ್ರ್. ಇವೆರಡು ಚೆನ್ನಾಗಿತ್ತು ಅಂದರೆ ಕ್ಲಿಕ್. ಸೊ ಇದು ಅದೆರಡು ಚೆನ್ನಾಗಿದೆ. ಮೇಯ್ನಾಗಿ ಅದೊಂದನ್ನೇ ನಾನು ಯಾವಾಗಲೂ ಟೇಸ್ಟ್ ಮಾಡೋದು. ಇನ್ನು ಮಿಕ್ಕಿದೆಲ್ಲ ನಾರ್ಮಲ್ ಸಾರು ಅದೆಲ್ಲ ಇರುತ್ತಲ್ಲ, ನನಗೆ ಸೈಡ್ ಡಿಶ್ ಥರ ಅದೆಲ್ಲ ಸೈಡ್ ಆ್ಯಕ್ಟರ್ ಥರ ಅದನ್ನೇ ತಿನ್ಕೊಂಡು ಹೊಟ್ಟೋಗ್ಬಿಡ್ತೀವಿ. ಈಗ ಆ ಕಡೆ ತರಿಸಿರೋ ಎಷ್ಟೊಂದು ಸ್ಟಾರ್ಟರ್ಸ್ಗಳಿದೆ, ಒಂದೊಂದೇ ಟೇಸ್ಟ್ ಮಾಡೋಣ. ಈಗ ಚಿಲ್ಲಿ ಚಿಕನ್ಗೆ ಕೈ ಹಾಕ್ಬಿಡುವ. ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್. ಇದು ಆಬ್ವಿಯಸ್ಲಿ ಸಾಫ್ಟಾಗಿರುತ್ತೆ. ಜುಮ್ಮ ಮತ್ತು ಮೈಯೆಲ್ಲ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಸೂಪರ್, ಪರ್ಫೆಕ್ಟಾಗಿದೆ. ಹಿಂಗೆ ಇರಬೇಕು. ತಿಂದಿದ ತಕ್ಷಣವೇ ಆ ಖಾರ ಫೀಲ್ ಆಗಬೇಕು ಬಾಯಿಗೆ. ಲೈಟಾಗಿ ಹುಳಿ ಅಂಶ ಸಾರೆ. ಯಾಕಂದರೆ ಆ ಗೊಜ್ಜಲ್ಲೂ ಕಲ್ಸ್ಕೊಂಡು ತಿನ್ಬೋದು ಅನ್ನ, ಒಬ್ಬರು ತಿಂತಾರೆ. ಇದೆಲ್ಲ ಸ್ಟಾರ್ಟರ್ಸ್ ಎಲ್ಲ ಸಪ್ರೇಟಾಗಿ ತರಿಸಿರೋದು. ಇವಾಗ ಮೀಲ್ ಇದ್ದಾಗ ಬರೀ ಇದನ್ನೇ ತಿನ್ನೋಕ್ಕಾಗಲ್ಲ, ಪಕ್ಕದಲ್ಲಿ ಏನಾದರೂ ನೆಂಚ್ಕೊಳಕ್ಕಿರಬೇಕು. ಆ ಥರ ಈ ಥರ ಖಾರವಾಗಿ ತಿಂತಾಯಿದ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಕಾಕಿನಾಡ ಚಿಕನ್ನು ಪಕ್ಕದಲ್ಲಿದೆ. ಇದು ಸ್ವಲ್ಪ ಗೊಜ್ಜು ಥರ ಇದೆ. ವಿಂಗ್ಸ್ ಪೀಸ್ ಬಿದ್ದಿದೆ. ಸೊ ಟೆಂಡರ್ ಚಿಕನ್. ಲೈಟಾಗೆ ಆ ಸಿಹಿ ಅಂಶ ಬರುತ್ತೆ. ಯಾವುದ್ರದ್ದು ಅಂದರೆ ಕ್ಯಾಪ್ಸಿಕಮ್ದು, ಆ ಕ್ಯಾಪ್ಸಿಕಮ್ದು ಫ್ಲೇವರ್ ಇದೆಯಲ್ಲ, ಅದು ಬಳಸಿದ್ದಾರೆ ಕ್ಯಾಪ್ಸಿಕಮ್, ಅದರಿಂದ ಅದೊಂದು ಟೇಸ್ಟ್ ಬರುತ್ತೆ. ಆಮೇಲೆ ಲೈಟಾಗಿ ಖಾರ ಮತ್ತು ಕರ್ಬೇವಿನ ಸೊಪ್ಪಿನ ಫ್ಲೇವರ್ ಬರುತ್ತೆ. ಈರುಳ್ಳಿ ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿರೋದ್ರಿಂದ ಅದ್ರದ್ದು ಸಿಹಿ ಅಂಶ, ಈರುಳ್ಳಿ ಟೇಸ್ಟು, ಫ್ರೈ ಆಗಿರೋ ಈರುಳ್ಳಿದು ಟೇಸ್ಟು ಜಾಸ್ತಿ ಖಾರ ಇಲ್ಲ. ಸೊ ನೀವು ಖಾರ ಕಮ್ಮಿ ತಿನ್ನೋರು ಇದನ್ನು ಚೂಸ್ ಮಾಡ್ಬೋದು. ಇದು ಕೂಡ ಗೊಜ್ಜು ಥರ ಇರೋದ್ರಿಂದ ಇದು ಕೂಡ ರೈಸ್ಗೆ ಹೊಂದ್ಕೊಂಡು ಹೋಗುತ್ತೆ, ಲೈಟಾಗಿ ಮಿದ್ಕೊಂಡು ತಿನ್ನೋದಕ್ಕೆ. ಈಗ ಅವಾಗಿಂದ ಇದು ಚಟ್ನಿ ಕಣ್ಕುಗ್ತಾ ಇದೆ. ಮಿಲ್ಸಲ್ಲಿ ಚಟ್ನಿ ಬರುತ್ತೆ, ಅದನ್ನು ಹಾಕ್ಕೊಂಡು ತಿಂದ್ಬಿಟ್ಟು ನೆಕ್ಸ್ಟ್ ಡಿಶ್ಗೆ ಜಂಪ್ ಮಾಡೋಣ. ವಾವ್, ಕಡಲೆಕಾಯಿ ಹಾಕಿರೋದು ಚಟ್ನಿಗೆ ಅಲ್ಟಿಮೇಟ್ ಆಗಿದೆ. ನಿಮ್ಗೆ ಮಸ್ಟ್ ಟ್ರೈ, ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಗುಂಟೂರು ಚಿಕನ್ ಇನ್ನೊಂದು ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ ಬಂದಾಗ ತಿನ್ನಲೇಬೇಕಾದ ಚಿಕನ್, ಗುಂಟೂರು ಚಿಕನ್. ಇದು ಕೂಡ ಗೊಜ್ಜು ಥರ ಇರುತ್ತೆ. ಗುಂಟೂರು ಖಾರ ಕರೆಕ್ಟಾಗಿದೆ. ಆಮೇಲೆ ಗುಂಟೂರು ಮೆಣಸಿನ್ಕಾಯ್ದು ಒಂಥರ ಟೇಸ್ಟ್ ಬರುತ್ತೆ. ನಾರ್ಮಲ್ಲು ಕೆಂಪು ಮೆಣಸಿನ್ಕಾಯಿಗಳಿಗೆಲ್ಲ ಕಂಪೇರ್ ಮಾಡಿದೆ ಆ ಟೇಸ್ಟ್ನ ಫೀಲ್ ಮಾಡ್ಬೋದು. ಬರೀ ಖಾರನೇ ಜಾಸ್ತಿ ಇಲ್ಲ, ಖಾರ ಕರೆಕ್ಟಾಗಿದೆ. ಜಾಸ್ತಿ ನೋಡೋಕೆ ಜಾಸ್ತಿ ಚಿಲ್ಲಿ ಚಿಕನ್ ಇತ್ತಲ್ಲ, ಅದು ಸ್ವಲ್ಪ ಇದಕ್ಕಿಂತಲೇ ಖಾರ ಜಾಸ್ತಿ ಇದೆ. ಇವಾಗ ಖಾರ ಕರೆಕ್ಟಾಗಿ ಪರ್ಫೆಕ್ಟಾಗಿದೆ. ಆ ಫ್ಲೇವರ್ ಸೂಪರಾಗಿದೆ. ಸ್ವಲ್ಪ ಮಸಾಲೆ ಭರಿತವಾಗೆ ಕಂಪೇರ್ ಟು ಇದು ಕಾಕಿನಾಡ
ಆ ಥರ ಸ್ವಲ್ಪ ಖಾರ ಸ್ವಲ್ಪ ಮಸಾಲೆ ಜಾಸ್ತಿ ಹತ್ತರ ಒಂಥರ ಗೀ ರೋಸ್ಟ್ ಚಿಕನ್ ಗೀ ರೋಸ್ಟ್ ಬರುತ್ತಲ್ಲ ಆ ಥರ ತಿನ್ನೋಂಗಿದ್ರೆ ಗುಂಟೂರು ಚಿಕನ್. ನೆಕ್ಸ್ಟು ಮಟನಲ್ಲಿ ಮಟನ್ ಫ್ರೈನ ತರಿಸಿದ್ವಿ. ಟೇಸ್ಟ್ ಮಾಡುವ. ಚರ್ಬಿ ಪೀಸು. ಇದು ಸಟಲ್ಲಾಗಿ ಲೈಟಾಗಿದೆ, ಜಾಸ್ತಿ ಖಾರನೂ ಇಲ್ಲ, ಖಾರ ಒಂಚೂರು ಇಲ್ಲ, ಲೈಟಿಗೆ ಒಂದು ಸಿಹಿ ಅಂಶ ಬರುತ್ತೆ. ಸೊ ಇದರಲ್ಲೂ ಅಷ್ಟೇ ಆ ಈರುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಬಳಸಿದ್ದಾರೆ. ಫ್ರೈಡ್ ಆನಿಯನ್ಸ್ದು ಆ ಟೇಸ್ಟ್ ಸ್ವಲ್ಪ ಬರುತ್ತೆ. ಆಮೇಲೆ ಮಟನ್ದು ಫ್ಲೇವರ್ ಚೆನ್ನಾಗಿದೆ. ಟೆಂಡರ್ ಮಟನ್ನು ಒಳ್ಳೆ ಎಳೆ ಮರಿನ ಓಡಿಸಿರೋದ್ರಿಂದ ಸಾಫ್ಟಾಗಿದೆ. ಲೈಟಾಗಿ ಚರ್ಬಿ ಇರುತ್ತೆ ಅಷ್ಟೇ, ಲೇಯರ್ ದಪ್ಪ ಚರ್ಬಿ ಪೀಸಸ್ ಇರೋಲ್ಲ, ತೆಳುವು ಒಂದು ಲೇಯರು ಮೇಲೆ ಇರುತ್ತೆ ಮಾಂಸದ ಮೇಲೆ. ಫಿಶ್ ಐಟಮ್ಸ್ ಇದೆ, ಅದಕ್ಕೆ ಹೋಗೋಕ್ಕೆ ಮುಂಚೆ ಸ್ವಲ್ಪ ಸಾರಲ್ಲಿ ಅನ್ನ ತಿನ್ಬಿಡೋಣ. ಸಾರು, ಬೇಳೆ ಸಾರು. ಚೆನ್ನಾಗಿದೆ. ನೆಕ್ಸ್ಟು ಇಲ್ಲಿ ತಂದೂರು ಐಟಮ್ ಸಿಗುತ್ತೆ. ತಂದೂರು ಐಟಮ್ಸಲ್ಲಿ ನಾವು ಫಿಶ್ ಟಿಕ್ಕಾನ ತರಿಸಿದ್ವಿ. ಫಿಶ್ ಟಿಕ್ಕಾ ಬೋನ್ಲೆಸ್ ಬರುತ್ತೆ, ಸಾಕ ಜ್ಯೂಸ್ ಆಗುತ್ತೆ. ನೋಡ್ದೆ ನಾನು ಮುರ್ದೇ ಇಲ್ಲ, ಸುಮ್ಮನೆ ಹಿಂಗೆ ಎತ್ಕೊಂಡೆ ಆ ತೂಕಕ್ಕೆ ಗ್ರಾವಿಟೇಷನ್ ಫೋರ್ಸ್ಗೆ ಬಿದ್ದೋಯ್ತು. ಸಾಫ್ಟಾಗಿರುತ್ತೆ. ಹಾಗೆ ಕರ್ವಾಯ್ತು, ಹೊಟಾಯ್ತು ಒಳಗಡೆ. ಇದಕ್ಕೆ ಅಲ್ಲೂ ಬೇಡವೇ ಬೇಡ, ತುಟಿನಲ್ಲಿ ಎಳ್ಕೊಂಡು ಅಂತ ತಿನ್ಕೊಂಬಿಡ್ಬೋದು. ನೋಡಿ ಈಸಿಯಾಗಿ ಹೊಟ್ಟೋಗ್ಬಿಡುತ್ತೆ. ಆ ಸ್ಮೋಕಿ ಫ್ಲೇವರು, ತಂದೂರು ಮಸಾಲೆ ಇದೆಯಲ್ಲ ಅದು ಅದ್ಭುತ. ಅದರಲ್ಲೂ ಅಷ್ಟೇ ಜಾಸ್ತಿ ಖಾರ ಇಲ್ಲ, ಹುಳಿ ಅಂಶ, ಲೈಟಾಗಿ ಖಾರ, ಚೆನ್ನಾಗಿದೆ, ಪರ್ಫೆಕ್ಟ್. ಫೈನಲ್ಲಾಗಿ ಅಂಜಲ್, ಯಾರ್ಯಾರಿಗೆ ಅಂಜಲ್ ಇಷ್ಟ ಅವ್ರಿಗೆ ಅಂಜಲ್ ಸಿಗುತ್ತೆ. ತವಾ ಫ್ರೈ ತರಿಸಿದ್ದೀವಿ. ಅಂಜಲಲ್ಲಿ ಯಾವ ಪಾರ್ಟ್ ಇಷ್ಟ ನಿಮಗೆ? ನನಗೆ ಈ ಪಾರ್ಟ್ ಇಷ್ಟ, ಚರ್ಮ. ಚರ್ಮ ಕೂರುಮ್ ಅಂತ ಇರುತ್ತೆ. ಮಸಾಲೆ ಸ್ಟ್ರಾಂಗ್ ಆಗಿದೆ, ತವ ಮೇಲೆ ಸುಟ್ಟಾಗ ಆ ಸುಟ್ಟಿರೋ ಟೇಸ್ಟು, ಅಂಜಲ್ದು ಫ್ಲೇವರು ಅದ್ಭುತ. ಸ್ವಲ್ಪ ಖಾರ ಇದೆ ಇದರಲ್ಲಿ. ಖಾರವಾಗಿ ಇಷ್ಟಪಡೋರು, ಅದರಲ್ಲೂ ಅಂಜಲ್ ಇಷ್ಟಪಡೋರು, ಯಾಕಂದರೆ ಅಂಜಲ್ ಬಂದು ಬೋನ್ಲೆಸ್ ಬರೋದು. ಸೊ ಇದನ್ನು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಖಾರ ಇದೆ, ತುಟಿ ಸ್ವಲ್ಪ ಹೊಡೆದಿದ್ರೆ ಅದಕ್ಕೆ ಟಚ್ ಆಯಿತು ಅಂದರೆ ಒಂಥರ ಆಹಾ ಸೊರ್ರ ಅಂತ ತಿನ್ಬೇಕಾರೆ. ಸೊ 2 ಬಿರಿಯಾನಿನೂ ನೀಟಾಗಿ ಬಡಿಸ್ಕೊಂಡಿದ್ದೀನಿ. ಫಸ್ಟು ಹೈದ್ರಾಬಾದಿ ಬಿರಿಯಾನಿ ಟ್ರೈ ಮಾಡೋಣ. ಅದ್ರ ಜೊತೆ ಒಂದು ಮೊಟ್ಟೆ ಕೂಡ ಬರುತ್ತೆ, ಒಂದು ಚಿಕನ್ ಲೆಗ್ ಪೀಸ್, ಮಸಾಲೆ ಎಲ್ಲ ಕೆಳಗಡೆ ಇರುತ್ತೆ, ಪೀಸಲ್ಲೂ ಬೇಜಾನ್ ಇರುತ್ತೆ. ಅದನ್ನೆಲ್ಲ ತೊಗೊಂಡು ಮಿಕ್ಸ್ ಮಾಡಿ ಒಂದಷ್ಟು ಫ್ರೈಡ್ ಆನಿಯನ್ಸ್ನ ಎತ್ಕೊಂಡು ಉದ್ದವಾದ ಬಾಸುಮತಿ ರೈಸು. ಅದ್ಭುತ. ಅದೇ ಮೇಯ್ನು ಮಸಾಲೆ ಜಾಸ್ತಿ ತೊಗೊಂಡು ಕಲಿಸ್ಕೊಂಡು ತಿನ್ನಬೇಕು, ಅವರೇ ಮಜಾ ಕೊಡೋದು. ಮೇಲ್ಮೇಲೆ ತಿನ್ಕೊಂಡ್ರೆ ಮಜಾ ಇರೋಲ್ಲ. ಬರೀ ಚಕ್ಕೆ ಲವಂಗ ಏಲಕ್ಕಿ ಫ್ಲೇವರ್ ಇರುತ್ತೆ ರೈಸಲ್ಲಿ, ಮತ್ತು ಸ್ವಲ್ಪ ಸ್ಯಾಫ್ರಾನ್ ನೀರು ಹಾಕಿರ್ತಾರಲ್ಲ ಅದ್ರದ್ದು ಟೇಸ್ಟ್ ಬರುತ್ತೆ ಅಷ್ಟೇ. ಮೇಯ್ನ್ ಎಲ್ಲ ಬಂದು ಅಟ್ರಾಕ್ಷನು ಚಿಕನ್ನಲ್ಲಿ. ಚಿಕನ್ ಪೀಸ್ ಜೊತೆಗೆ ನೆಂಚ್ಕೊಂಡು ತಿಂದರೆ ಅಥವಾ ಆ ಮಸಾಲೆ ಜಾಸ್ತಿ ಎತ್ಕೊಂಡು ತಿಂದ್ರೇ ಕಿಕ್ಕು. ಪರ್ಫೆಕ್ಟು ಹೈದ್ರಾಬಾದಿ ಬಿರಿಯಾನಿ. ಚಿಕನ್ ಅಂತೂ ಫುಲ್ ಬೆಂದೋಗ್ಬಿಟ್ಟಿದೆ, ಅದ್ಭುತ, ಒಳ್ಳೆ ಮಜಾ ಕೊಡ್ತು. ಇದು ಹೈದ್ರಾಬಾದಿ ಬಿರಿಯಾನಿ ಇಷ್ಟಪಡೋರಿಗೆ ಲೇಯರಾಗಿ ಕುಕ್ ಮಾಡೋದು, ಇಲ್ಲ ಒಟ್ಟಿಗೆ ಬೇಯಿಸಬೇಕು ಪೀಸು ರೈಸು ಎಲ್ಲ ಪಲಾವ್ ಸ್ಟೈಲ್ ಅಂದರೆ ನೀವು ಸೆಲೆಕ್ಟ್ ಮಾಡಬೇಕಾಗಿರೋದು ನೆಲ್ಲೂರು ಚಿಕನ್ ಬಿರಿಯಾನಿ ಅಥವಾ ನೆಲ್ಲೂರು ಮಟನ್ ಬಿರಿಯಾನಿ. ನಾವು ತರಿಸಿರೋದು ನೆಲ್ಲೂರು ಮಟನ್ ಬಿರಿಯಾನಿ. ಇದು ಪಲಾವ್, ನಮ್ಮ ಕಡೆ ಪಲಾವ್ ಇರುತ್ತಲ್ಲ ಅದೇ ಥರ ಶೈಲಿನಲ್ಲಿ ಮಾಡುವಂಥದ್ದು. ಸೊ ಪೀಸೆಲ್ಲ ನೋಡಿ ರೈಸ್ ಜೊತೆಗೆ ಬೆಂದಿರುತ್ತೆ. ಹೆಂಗೆ ಬಂತು ಮಟನ್ ಪೀಸು ಅಲ್ಲಿ ನೋಡಿ. ಎಲ್ಲ ಮಸಾಲೆ ಪದಾರ್ಥಗಳೆಲ್ಲ ಇರುತ್ತೆ, ಅದನ್ನೆಲ್ಲ ತೆಗೆದು ಸೈಡಿಗೆ ಹಾಕ್ಬಿಟ್ಟು ತಿನ್ನಬೇಕು. ಚೆನ್ನಾಗಿದೆ. ಟೊಮೆಟೊ ಫ್ಲೇವರು, ಜೀರಿಗೆ ಸಿಗ್ತಾ ಇದೆ, ಜೀರಿಗೆ ಫ್ಲೇವರು. ನಮ್ಮಲ್ಲಿ ಮಸಾಲ ಪದಾರ್ಥಗಳೆಲ್ಲ ಹಂಗೆ ಹಾಕೊಂಡು ಹುಡ್ಕೊಂಡಿರ್ತಾರೆ, ಅದ್ರ ಫ್ಲೇವರು ಚೆನ್ನಾಗಿದೆ. ಆಮೇಲೆ ಟೊಮೆಟೊ ಕೂಡ ಬಳಸಿರ್ತಾರೆ, ಆ ಟೊಮೆಟೊದು ಫ್ಲೇವರ್ ಕೂಡ ನೀವು ಫೀಲ್ ಮಾಡ್ಬೋದು. ಬರೀ ರೈಸ್ನ ತಿಂದಾಗ ಫೀಲ್ ಮಾಡ್ಬೋದು. ಮಟನ್ ಜೊತೆ ತಿನ್ನಿ, ಮಟನ್ನು ಚೆನ್ನಾಗಿ ಬೆಂದಿದೆ. ಇದು ಪಲಾವ್ ಇಷ್ಟಪಡೋರು ನೆಲ್ಲೂರು ಬಿರಿಯಾನಿ, ಇಲ್ಲ ಅಂದರೆ
ಹೈದರಾಬಾದಿ ಬಿರಿಯಾನಿ. ಖಾಲಿ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ನ ನಂತರ. ಸೊ ಫೈನಲಾಗಿ ಭರ್ಜರಿ ಊಟ. ಸೊ ನೀವು ಕೂಡ ಸುತ್ತಮುತ್ತ ಇದ್ದೀರಾ, ಅಥೆಂಟಿಕ್ ಆಂಧ್ರ ಸ್ಟೈಲು ಫುಲ್ ಮೀಲ್ಸ್ ತಿನ್ನಬೇಕು ಅಂದರೆ ಕಣ್ಣು ಮುಚ್ಕೊಂಡು ಜಾಗ ಬಂದುಬಿಡಿ. ಅದ್ಭುತವಾಯಿತು. ಮೇಯ್ನ್ ಹೈಲೈಟು ಇದರಲ್ಲಿ ನಾನು ತಿಂದಿದ್ರಲ್ಲಿ ಏನೇನಿದೆ, ಪಪ್ಪು ಸೂಪರು, ಗನ್ ಪೌಡ್ರು ಅಲ್ಟಿಮೇಟು, ಅದಾದಮೇಲೆ ಆ ಚಟ್ನಿ ಇತ್ತಲ್ಲ ಕ್ಲಾಸಿಕ್ ಆಗಿತ್ತು, ಅದು ಕಡಲೆಕಾಯಿ ಹಾಕಿ ಮಾಡಿರೋ ಚಟ್ನಿ. ಸೊ ಅಲ್ಟಿಮೇಟ್ ಆಗಿತ್ತು. ಅದನ್ನು ಅನ್ನಕ್ಕೆ ಒಂದು ರಾಶಿ ಹಾಕ್ಕೊಂಡು ಕಲ್ಸ್ಕೊಂಡು ತಿಂದಿದ್ರೆ ಇನ್ನೂ ಸೂಪರ್ ಆಗಿರುತ್ತೆ. ಇದು ಸಾರು ತಿಂದೆ. ಸಾರು ಬಂದ್ಬಿಟ್ಟು ನುಗ್ಗೆಕಾಯಿ ಸಾರು, ಅದು ನಾರ್ಮಲಾಗಿ ಹೆಂಗಿರುತ್ತೆ ನುಗ್ಗೆಕಾಯಿ ಸಾರು ಮನೇಲಿ ಏನಿರುತ್ತೆ ಅದೇ ಥರ ಇತ್ತು. ಸೊ ಮಿಸ್ ಮಾಡ್ದಿರಾ ಟ್ರೈ ಮಾಡಬೇಕು. ಅದೇ ಅನ್ಲಿಮಿಟೆಡ್ ಫುಲ್ ಮೀಲ್ಸ್ ಅಂದರೆ ನೀವು ಎಷ್ಟು ಬೇಕಾದ್ರೂ ತಿನ್ಬೋದು ವೆಜ್ ಮೀಲ್ಸು. ಅದು ಬಿಟ್ಟು ಸೈಡಲ್ಲಿ ಏನೋ ಟೇಸ್ಟ್ ಮಾಡ್ತೀರಾ ಅಂದರೆ ಮೇಯ್ನಾಗಿ ಬಂದ್ಬಿಟ್ಟು ಚಿಲ್ಲಿ ಚಿಕನ್ನು. ಖಾರವಾಗಿ ತಿಂತೀರ ಅಂದರೆ ಚಿಲ್ಲಿ ಚಿಕನ್ನ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ತಿಂತಿದ್ದಂಗೆ ಕಿಕ್ ಹೊಡಿಯುತ್ತೆ, ಕೂದಲೆಲ್ಲ ನಿಂತ್ಕೊಂಡ್ಬಿಡುತ್ತೆ, ನಿದ್ದೆ ಹೊಟ್ಟೋಗುತ್ತೆ, ನಿದ್ದೆ ಕಣ್ಣಿತ್ತು ಅಂದರೆ ಅದು. ಅದಾದಮೇಲೆ ಇನ್ನು ಸ್ವಲ್ಪ ಅದಕ್ಕಿಂತ ಕಮ್ಮಿ ಖಾರ ಅಂದರೆ ಗುಂಟೂರು ಚಿಕನ್ನು. ಖಾರನೇ ಬೇಡ ಅಂದರೆ ಇದು ಏನದು ಕಾಕಿನಾಡ, ಅದು ಖಾರ ಇರಲ್ಲ ಜಾಸ್ತಿ, ಅದನ್ನು ಟ್ರೈ ಮಾಡ್ಬೋದು. ಸೊ ಮಟನ್ ಡಿಶಸ್ ಸಿಗುತ್ತೆ. ಮಟನ್ ಫ್ರೈನ ತರಿಸಿದ್ವಿ, ಅದು ಅಷ್ಟೇ, ಅದು ಖಾರ ಜಾಸ್ತಿ ಮಸಾಲೆ ಇರೋದಿಲ್ಲ, ಲೈಟಾಗಿರುತ್ತೆ. ಈರುಳ್ಳಿ ಫ್ಲೇವರು ಅದು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದನ್ನು ಕೂಡ. ಆದರೆ ಬೆಸ್ಟ್ ಏನು ಅಂದರೆ ಮಟನ್ದು ಕ್ವಾಲಿಟಿ ಚೆನ್ನಾಗಿತ್ತು, ಸಾಫ್ಟಾಗೆ ಟೆಂಡರ್ ಮಟನ್ನು ಅದರಲ್ಲಿ. ಆಮೇಲೆ ಮಟನ್ ಬಿರಿಯಾನಿ ತರಿಸಿದ್ವಲ್ಲ, ನೆಲ್ಲೂರು ಮಟನ್ ಬಿರಿಯಾನಿ, ಅದರಲ್ಲೂ ಅಷ್ಟೇ ಮಟನ್ ಕ್ವಾಲಿಟಿ ಸೂಪರ್ ಆಗಿತ್ತು, ಸಾಫ್ಟಾಗೆ. ಸೊ ಪಲಾವ್ ಶೈಲಿ ತಿಂತೀರ ಅಂದರೆ ಅದನ್ನು ತಿನ್ಬೋದು. ಬಟ್ ಇಲ್ಲಿ ನನಗೆ ಇವೆರಡು ಕಂಪೇರ್ ಮಾಡಿದ್ರೆ ಜಾಸ್ತಿ ಇಷ್ಟ ಆಗಿದ್ದು ಹೈದರಾಬಾದಿ ಸ್ಟೈಲು. ಈ ರೆಸ್ಟೋರೆಂಟಲ್ಲಿ ಹೈದರಾಬಾದಿ ಚಿಕನ್ ಬಿರಿಯಾನಿ ಸೂಪರ್ ಆಗಿತ್ತು, ಸ್ಟ್ರಾಂಗಾಗಿ ಆ ಮಸಾಲೆ ಎಲ್ಲ ಕಿಕ್ಕು. ಸೊ ಅದನ್ನು ಆರಾಮಾಗಿ ನೀವು ಟ್ರೈ ಮಾಡ್ಬೋದು. ಅದು ಬಿಟ್ಟು ಬೇಜಾನ್ ಡಿಶಸ್ ಇದೆ, ಫಿಶ್ ಐಟಮ್ಸ್ ಇದೆ, ತಂದೂರು ಐಟಮ್ಮು, ಅದು ಬೋನ್ಲೆಸ್ ಬರುತ್ತೆ. ಸೊ ಬೋನ್ಲೆಸ್ ತಿನ್ನೋರು ಅದು ತಿನ್ಬೋದು. ಇಲ್ಲಾಂದರೆ ಅಂಜಲ್ ತವಾ ಫ್ರೈ, ಅದು ಎರಡರಲ್ಲೂ ಸ್ಮೋಕಿನೆಸ್ಸು ಅವೆಲ್ಲನೂ ಚೆನ್ನಾಗಿತ್ತು. ಅಂಜಲ್ದು ಮಸಾಲೆ ಸ್ಟ್ರಾಂಗಾಗಿ ಚೆನ್ನಾಗಿತ್ತು, ಇದು ತಂದೂರು ಮಸಾಲೆಗಿತ್ತ. ಸೊ ಅದನ್ನು ಪ್ರಿಫರ್ ಮಾಡಿ, ಇಷ್ಟ ಆಗುತ್ತೆ. ಸೊ ವಿಸಿಟ್ ಮಾಡಿದರೆ ಆಲ್ರೆಡಿ ಈಗ ನಿಮ್ಮ ಫೇವ್ರೇಟ್ ಡಿಶ್ ಏನು ಅಂತ ಕಮೆಂಟ್ ಮಾಡಿ. ಬಂದಮೇಲೆ ತಿಂದ್ಬಿಟ್ಟು ಯಾವ್ದು ಇಷ್ಟ ಆಯಿತು ನಿಮಗೆ, ನಾನು ಹೇಳಿದ್ರಲ್ಲಿ ಟ್ರೈ ಮಾಡಿ ಯಾವ್ದು ಜಾಸ್ತಿ ಇಷ್ಟ ಆಯಿತು ನನ್ನ ಕಮೆಂಟ್ ಮಾಡಿ. ಯಾಕಂದರೆ ಎಲ್ಲರಿಗೂ ಎಲ್ಲ ಇಷ್ಟ ಆಗೋಲ್ಲ, ಒಬ್ಬೊಬ್ರು ನಾಲ್ಗೆ ರುಚಿ ಒಂದೊಂದು ಥರ ಇರುತ್ತೆ. ಸೊ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಆರಾಮಾಗಿ ಬರ್ಬೋದು, ಕನ್ಫ್ಯೂಸ್ ಆಗೋದಿಲ್ಲ. ಪಾರ್ಕಿಂಗ್ ಅಂತೂ ತಲೆನೇ ಕೆಡ್ಸ್ಕೊಳಂಗಿಲ್ಲ, ಬೇಜಾನ್ ಪಾರ್ಕಿಂಗ್ ಇದೆ ಇಲ್ಲೆಲ್ಲ ಫುಲ್ ಒಳಗಡೆ ಕಾರು ಬೈಕು ಏನಾದ್ರು ಬಂದು ನಿಲ್ಸ್ಕೊಬೋದು. ಸೊ ಬನ್ನಿ, ಆಮೇಲೆ ಈ ವಿಡಿಯೋನ ಜಾಸ್ತಿ ಶೇರ್ ಮಾಡಿ, ಆಮೇಲೆ ಲೈಕ್ ಮಾಡಿ, ಆವಾಗ ಬೇರೆಯವ್ರಿಗೂ ಗೊತ್ತಾಗುತ್ತೆ ಇನ್ಫಾರ್ಮೇಷನ್ನು, ಅವರು ಬಂದು ಟೇಸ್ಟ್ ಮಾಡ್ಬೋದು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆನ ಪ್ರೆಸ್ ಮಾಡಿ. ನಿಮ್ಮ ಮೊಬೈಲ್ ಸೆಟ್ಟಿಂಗ್ಸ್ ಹೋಗಿ ನೋಟಿಫಿಕೇಷನ್ಸಲ್ಲಿ ಯೂಟ್ಯೂಬ್ ನೋಟಿಫಿಕೇಷನ್ಸ್ ಆನ್ ಮಾಡ್ಕೊಳ್ಳಿ, ಆವಾಗಲೇ ನೋಟಿಫಿಕೇಷನ್ ಬರೋದು. ನಮಸ್ಕಾರ.